ನಮಸ್ಕಾರ ಎಲ್ಲರಿಗೂ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಂತ್ ಕೊಂದವರ ಪತ್ತೆಯಾಗಿದ್ಯಾ ಅಥವಾ ಒಂದು ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಸುಮಂತ್ ಸಾವನ್ನಪ್ಪಿದ್ದು ಜನವರಿ 14, 2026ರಂದು ಬೆಳಗಿನ ಜಾವ ಸುಮಾರು 5 ಗಂಟೆಯ ಸುಮಾರಿಗೆ. ಇಂದು ಫೆಬ್ರವರಿ ತಿಂಗಳು ಕೂಡ ಮುಗಿಯುತ್ತಾ ಬಂದಿದೆ. ಆದರೆ ಸುಮಂತ್ ಸಾವಿನ ಪ್ರಕರಣದಲ್ಲಿ ಇನ್ನೂ ಅನೇಕ ಅನುಮಾನಗಳು ಹಾಗೆಯೇ ಉಳಿದುಕೊಂಡಿವೆ. ಸೋಷಿಯಲ್ ಮೀಡಿಯಾದಲ್ಲಿನ ಚರ್ಚೆಗಳು, ಆರೋಪಗಳು ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆರಂಭದಲ್ಲಿ ಸಾವಿನ ಹಿಂದೆ ಯಾವುದೋ ಅನೈತಿಕ ಸಂಬಂಧದ ಕೈವಾಡವಿರಬಹುದು ಎಂಬ ಮಾತುಗಳು ಕೇಳಿಬಂದವು. ಸುಮಂತನ್ನು ಗಮನಿಸಿದ್ದಕ್ಕಾಗಿ ಅವನನ್ನು ಕೊಲೆ ಮಾಡಿ ಬಾವಿಯಲ್ಲಿ ಎಸೆಯಲಾಗಿದೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಕುಟುಂಬದವರ ಮೇಲೆಯೂ ಅನುಮಾನಗಳು ವ್ಯಕ್ತವಾದವು. ಮಾವನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆದವು. ತಂದೆ, ತಾಯಿ ಮತ್ತು ಅಣ್ಣನ ಮೇಲೆಯೂ ಆರೋಪಗಳು ಕೇಳಿಬಂದವು. ಅಣ್ಣನ ಪ್ರೇಮ ಪ್ರಕರಣ ಸುಮಂತಿಗೆ ತಿಳಿದಿತ್ತು ಎಂಬ ಕಾರಣಕ್ಕೆ ಈ ಕೃತ್ಯ ನಡೆದಿದೆ ಎಂಬ ವದಂತಿಗಳು ಹರಡಿದವು. ಪ್ರಸ್ತುತ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಅಧಿಕೃತವಾಗಿ ಯಾವುದೇ ದೊಡ್ಡ ಬೆಳವಣಿಗೆಯಾಗಿಲ್ಲ. ಪೊಲೀಸ್ ಇಲಾಖೆ ತನಿಖೆಯ ಹಂತದ ಬಗ್ಗೆ ಕೂಡ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಇದುವರೆಗೆ ಯಾವುದೇ ಆರೋಪಿಯ ಬಂಧನವಾಗಿಲ್ಲ. ಸಿಸಿಟಿವಿ ಫುಟೇಜ್ಗಳಲ್ಲಿ ಸ್ಪಷ್ಟತೆ ಇಲ್ಲದಿರುವುದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಮುಖ್ಯವಾಗಿ ಪೋಸ್ಟ್ ಮಾರ್ಟಮ್ ಮತ್ತು FSL ವರದಿಗಳು ಬರುವುದು ವಿಳಂಬವಾಗುತ್ತಿರುವುದು ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಲೋಕನಾಥ್ ಅವರ ಹೇಳಿಕೆ ಮತ್ತೆ ಹೊಸ ತಿರುವು ಕೂಡ ಇತ್ತೀಚೆಗೆ ಹೊಸ ಪ್ರಕರಣಕ್ಕೆ ನೀಡಿದಂತಹ ಒಂದು ಸಾಕ್ಷಿಯಾಗಿದೆ. ತಾವು ಒಂದು ಬೆಳಗಿನ ಜಾವ ದೇವಸ್ಥಾನಕ್ಕೆ ಹೋಗಲು ಸಿದ್ಧರಾಗಿದ್ದಾಗ ಸುಮಂತ್ ಮನೆಯ ರಸ್ತೆಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಮುಸುಕುಧಾರಿ ವ್ಯಕ್ತಿಯೊಬ್ಬ ವೇಗವಾಗಿ ಹೋಗಿದ್ದನ್ನು ಗಮನಿಸಿರುವುದಾಗಿ ತಿಳಿಸಿದ್ರು. ಈ ರಸ್ತೆ ಕೇವಲ 4-5 ಮನೆಗಳಿಗೆ ಮಾತ್ರ ಸೀಮಿತವಾಗಿರುವುದರಿಂದ ಅಲ್ಲಿ ಅಪರಿಚಿತರ ಓಡಾಟ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಸುಮಂತ್ ಕುಟುಂಬವು ಅತ್ಯಂತ ಮುಗ್ಧವಾಗಿದ್ದು ತೋಟ ಮತ್ತು ಕೃಷಿಯಲ್ಲೇ ಬದುಕು ಕಂಡುಕೊಂಡವರು. ತಮಗೆ ಯಾವುದೇ ರಾಜಕೀಯ ಅಥವಾ ಪೊಲೀಸ್ ಸಂಪರ್ಕಗಳಿಲ್ಲ ಎಂದು ನೋವಿನಿಂದ ಹೇಳಿಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಗೆ ಈ ಪ್ರಕರಣವು ಒಂದು ದೊಡ್ಡ ಸವಾಲಾಗಿದೆ. ಜನಸಾಮಾನ್ಯರು ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಇದರ ನಡುವೆ ಲೋಕನಾಥ್ ಅವರು ತಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿರುವಂತಹ CCTVಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿತ್ತು. ಆದರೆ ಲೋಕನಾಥ್ ಅವರು ತಮ್ಮ ಮನೆಯಲ್ಲಿ ಯಾವುದೇ CCTV ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅವರ ಮನೆಯಿಂದ ಸುಮಾರು 150 ಮೀಟರ್ ದೂರದಲ್ಲಿರುವ ಮತ್ತೊಂದು ಮನೆಯ CCTVಯಲ್ಲಿ ಬೈಕ್ ಹೋಗುವ ದೃಶ್ಯ ಮಾತ್ರ ಸೆರೆಯಾಗಿರುವಂಥದ್ದು. ಇನ್ನು 90 ವರ್ಷದ ಲೋಕನಾಥ್ ರೈ ಅವರು ತಮ್ಮ ಮೊಮ್ಮಗ ಸುಮಂತ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ರು. ಅವನು ನನ್ನ ಮಗುವಿನಂತೆ ಇದ್ದಂತಹ ಒಂದು ಹುಡುಗ. ಘಟನೆಯ ಹಿಂದಿನ ದಿನವೂ ಅವನಿಗೆ ನಾನೇ ಹಾಲು ಕೊಟ್ಟಿದ್ದೆ ಎಂದು ಸ್ಮರಿಸಿದ್ದಾರೆ. ಸುಮಂತ್ ಭಜನೆ ಮುಗಿಸಿ ಊಟ ಮಾಡಿ ಮಲಗಿದ್ದವನು ಬೆಳಿಗ್ಗೆ ಇಂತಹ ಘಟನೆಗೆ ಬಲಿಯಾಗಿದ್ದು ಅವರಿಗೆ ಅತೀವ ನೋವು ತಂದಿರುವಂಥದ್ದು. ಕುಟುಂಬದವರ ಮೇಲೆ ಕೇಳಿ ಬರುತ್ತಿರುವ ಆರೋಪಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸುಳ್ಳು ಸುದ್ದಿಗಳು ಹರಡುತ್ತಿವೆ, ಸತ್ಯಕ್ಕೆ ಜಯ ಸಿಗಬೇಕು ಎಂದಿದ್ದಾರೆ. ಹಳ್ಳಿಯಲ್ಲಿ ಈಗ ಭಯದ ವಾತಾವರಣವಿದ್ದು ಆರೋಪಿಗಳು ಸಿಗುವವರೆಗೂ ಜನರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಸುಮಂತ್ ಓರ್ವ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಅವನ ಕೊಲೆಗೆ ನ್ಯಾಯ ಸಿಗಬೇಕು ಎಂಬುದು ಇಡೀ ಊರಿನ ಆಗ್ರಹ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.